ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಆಧಾರಿತ ವಿಡಿಯೋಗೆ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ವಾಟರ್ ಪ್ಯೂರಿಫೈಯರಲ್ಲಿ ಬರುವಂತಹ ಎಲ್ಇಡಿಯನ್ನು ಹೇಗೆ ಸೆಟ್ಟಿಂಗ್ ಮಾಡಿಕೊಳ್ಳುವುದು ಎಂಬುದನ್ನು ತಿಳಿಸಿಕೊಡಲಿದ್ದೇವೆ. ಇದರಲ್ಲಿ 3 ಆಪ್ಷನ್ ಇರುತ್ತವೆ, ಅಂದರೆ 3 ಎಲ್ಇಡಿಗಳಿರ್ತವೆ. ಒಂದು ರೆಡ್, ಗ್ರೀನ್, ಬ್ಲೂ. ಇದರ ವರ್ಕಿಂಗ್ ಪ್ರಿನ್ಸಿಪಲ್ ಏನೆಂದರೆ, ಮೆಷಿನ್ ವರ್ಕ್ ಆಗ್ತಿರುವಾಗ ಏನಾಗುತ್ತೆ, ಈ 2 ಲೈಟ್ಗಳು ಉರಿಯುತ್ತವೆ. ಯಾವಾಗ ವಾಟರ್ ಫಿಲ್ ಆಗುತ್ತೋ ಆವಾಗ ಇದು ಗ್ರೀನ್ ಲೈಟ್ ಉರಿಯುತ್ತೆ. ಈಗ ಇದರಲ್ಲಿ ಬಂದುಬಿಟ್ಟು ಎಲ್ಇಡಿ ಆಯಿತು. ಇದು ಬಂದುಬಿಟ್ಟು ಬೂಸ್ಟರ್. ಸೊ ಇಲ್ಲೇ ಇದೆ ಸಿಲ್ವರ್, ಇದು ಇಂಪೋರ್ಟೆಡ್ ಬೂಸ್ಟರ್ ಪಂಪ್ ಇದು. ಓಕೆ, ಸೊ ಇದು ಬಂದುಬಿಟ್ಟು ಸಾಲಿಡ್ ವಾಲ್ವ್. ಸೊ ಇದು ಒಂದು ವಾಟರ್ ರೆಸಿಸ್ಟೆಂಟ್ ವಾಲ್ವ್, ಅಂದರೆ ನಮಗೆ ವಾಟರ್ ಫಿಲ್ ಆಗೋದನ್ನು ಐಡೆಂಟಿಫಿಕೇಷನ್ ಮಾಡುತ್ತೆ. ಓಕೆ, ಸೊ ಈಗ ನಾವು ವೈರಿಂಗ್ ಬಂದಾದರೆ ಏನು ಮಾಡಬೇಕು, ಇದು SMP ವೈರ್. ಓಕೆ, ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲೇ 2 ಸಿಂಬಲ್ಸ್ ಕರಿತೇವೆ, ಅಂದರೆ 2 ವೈರ್ಗಳಿದ್ದಾವೆ, ರೆಡ್ ಮತ್ತು ಬ್ಲ್ಯಾಕ್. ಓಕೆ, ಇದು ನೋಡ್ಕೊಳ್ಳಿ, ವಾಟರ್ ಫ್ಲೋ ರೆಸಿಸ್ಟೆನ್ಸ್ನ ಅಕ್ವೈರ್ ಮಾಡುತ್ತೆ. ಅಂದರೆ ಮೀನ್ಸ್ ವಾಟರ್ ಫಿಲ್ ಆದಾಗ ನಮಗೆ ವಾಟರ್ ಫಿಲ್ ಆಗಿದೆ ಎಂಬುದನ್ನು ನಾವು ಇದಕ್ಕೆ SMPSಗೆ ಕನೆಕ್ಟ್ ಮಾಡಿಕೊಂಡು ಮೋಟ್ರಿಗೆ ಕಮ್ಯುನಿಕೇಷನ್ ಕೊಡುತ್ತೆ ಸ್ಟಾಪ್ ಆಗೋಕ್ಕೆ. ಓಕೆ, ಇದರ ಕೆಲಸ. ಇದರಲ್ಲಿ ಬಂದುಬಿಟ್ಟು ಕ್ಲಿಯರಾಗಿ ನೋಡ್ಕೊಳ್ಳಿ, ಇದರಲ್ಲಿ 3 ಆಪ್ಷನ್ಸ್ ಇದೆ, NC, NO ಆ್ಯಂಡ್ ಕಾಮನ್ ಲೈನ್, ಪ್ಲಸ್ ಇಟ್ ಈಸ್ ಅ ನೆಗೆಟಿವ್. ಓಕೆ, ನೆಗೆಟಿವ್ ಬಂದುಬಿಟ್ಟು NOದಲ್ಲಿ ಬರುತ್ತೆ, ಸಾರಿ. ಸೊ NC ಬಂದುಬಿಟ್ಟು ಇದು NC ಅಂತಲೇ ಇರುತ್ತೆ. ಓಕೆ, ಸೊ ಇದು ಕಾಮನ್ ಲೈನ್ ಆಗಿರುತ್ತೆ. ಇದನ್ನು ಪರ್ಫೆಕ್ಟಾಗಿ ನೋಡ್ಕೊಳ್ಳಿ, ಯಾಕಂದರೆ ಇದು ನಾವು ವೈರಿಂಗಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ನಿಮ್ಮ LED ಕಮ್ಯುನಿಕೇಷನ್ ಮಾಡಲ್ಲ. ಓಕೆ, ಈಗ ಸಿಂಪಲಾಗಿ ವೈರಿಂಗ್ ಬರೋಣ. ಇದು ಬಂದುಬಿಟ್ಟು 2 ವೈರ್ ಇಟ್ಕೊಂಡಿದ್ದೀನಿ ನಾನು. ಇದು ವೈಟ್ ಆ್ಯಂಡ್ ರೆಡ್, ಇದು ಬ್ಲ್ಯಾಕ್, ರೆಡ್ ಆ್ಯಂಡ್ ಬ್ಲ್ಯಾಕ್. SMP ಕನೆಕ್ಟ್ ಮಾಡಬೇಡಿ ಸದ್ಯಕ್ಕೆ, ಹಂಗೆ ಇಟ್ಕೊಳ್ಳಿ. LED ಇಲ್ಲಿದೆ. ಈಗ ನೀವೇನು ಮಾಡ್ತೀರಾ ಅಂದರೆ, ಫಸ್ಟ್ SMP ವೈರನ್ನು ತಗೊಳ್ಳಿ. ಇದರಲ್ಲಿ ರೆಡ್ ಆ್ಯಂಡ್ ಬ್ಲ್ಯಾಕ್ 2 ವೈರ್ ಇದೆ. ಇದರಲ್ಲಿ ಫಸ್ಟ್ ಬ್ಲ್ಯಾಕ್ ವೈರ್ನ ತಗೊಳ್ಳಿ. ಓಕೆ, ಬ್ಲ್ಯಾಕ್ ವೈರ್ನ ತಗೊಂಡು ಮೋಟ್ರಲ್ಲಿ ಬ್ಲ್ಯಾಕ್ ವೈರ್ ಕಾಣ್ತಾ ಇದೆ ನಿಮಗೆ, ಇಲ್ಲಿ ಕಾಣ್ತಾ ಇದೆಯಲ್ವಾ. ಸೊ ಈ ಬ್ಲ್ಯಾಕ್ ವೈರ್ನ ಇಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ರೆಡ್ ವೈರ್ ಉಳಿಯುತ್ತಲ್ವ ನಿಮಗೆ. ಈ ರೆಡ್ ವೈರ್ ಏನು ಮಾಡ್ಕೊಳ್ಳಿ ಅಂದರೆ, ಈ ವಾಟರ್ ರೆಸಿಸ್ಟೆನ್ಸ್ ಇದೆಯಲ್ಲ ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಪ್ಲಸ್ ಸಿಂಬಲ್ಸ್ ಇದೆ, ಎಲ್ಲಿದೆ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಪ್ಲಸ್ ಅಂತ. ಓಕೆ, ಆ ವೈರ್ನ ತಗೊಬಿಟ್ಟು ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಪ್ಲಸ್ಸೇ ಕನೆಕ್ಟ್ ಮಾಡಬೇಕು, ದಯವಿಟ್ಟು ಬೇರೆ ವೈರ್ನ ಕನೆಕ್ಟ್ ಮಾಡ್ಕೋಬೇಡಿ. ಬೇರೆ ವೈರ್ನ ನೀವು ಕನೆಕ್ಟ್ ಮಾಡಿದೆ ಆದರೆ ನಿಮಗೆ LED ಸುಟ್ಟೋಗ್ಬೋದು ಅಥವಾ ವರ್ಕ್ ಆಗದೇ ಇರ್ಬೋದು. ಓಕೆ, ಇದು ಪ್ರಾಬ್ಲಮ್ಸ್ ಇದರಲ್ಲಿ. ಈಗ ನೀವು ಇದರ ಫ್ಲೋ ವಾಲ್ನ ಲಾಸ್ಟ್ ವೈರ್ ಅಂದರೆ NC ಅಲ್ವಾ, ನೋಡ್ಕೊಳ್ಳಿ, NC ವೈರ್ನ ತಗೊಂಡಿದ್ದೀರಿ. ಈ NC ವೈರ್ನ ಎಲ್ಲಿ ಕನೆಕ್ಟ್ ಮಾಡಬೇಕು ಅಂದರೆ ನೋಡ್ಕೊಳ್ಳಿ ಕರೆಕ್ಟಾಗಿ, ಇಲ್ಲಿ ರೆಡ್ ವೈರ್ ಬರ್ತಾ ಇದೆಯಲ್ಲ ಮೋಟ್ರಿದು. ಓಕೆ, ಮೋಟ್ರ್ ರೆಡ್ ವೈರಿಗೆ ಈ NCನ ಕನೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಧಾನಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ 3 ವೈರ್ ಕನೆಕ್ಟ್ ಆಯಿತು. ಈಗ ಉಳಿದಿರೋದು ಯಾವುದು ನಮಗೆ ಅಂದರೆ, ಇದು ರೆಡ್ ಆ್ಯಂಡ್ ಬ್ಲ್ಯಾಕ್. ಇದು ಉಳಿದಿದೆ 2 ವೈರ್, ಈ ವೈರ್ ಉಳಿದಿದೆ, ಮತ್ತು ಈ SMP ಇದರದ್ದು, ಸಾರಿ SMP ಅಲ್ಲ, ಸಾಲಿಡ್ ವೈರ್ ಉಳಿದಿದೆ. ಸೊ ಅದನ್ನು ನಾವು ಏನು ಮಾಡಬೇಕು ಅಂದರೆ, ಈ 2 ಸಾಲಿಡ್ ವೈರ್ನ ನೀವು ತಗೊಬಿಟ್ಟು ಫಸ್ಟ್ ಏನು ಮಾಡ್ಕೊಳ್ಳಿ ಅಂದರೆ, ಈ ರೆಡ್ ವೈರ್ ಕಾಣ್ತಾ ಇದೆಯಲ್ವಾ, ಇದನ್ನು ನೀವು ಮೋಟ್ರನ್ನ ರೆಡ್ ವೈರಿಗೆ ಫಿಕ್ಸ್ ಮಾಡಿ. ಓಕೆ, ಮೋಟ್ರಿಗೆ ಬರುವಂಥ ರೆಡ್ ವೈರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ರೆಡ್ ಅಲ್ಲ, ರೆಡ್ ವೈರ್ಗೆ ಫಿಕ್ಸ್ ಮಾಡಿ. ಓಕೆ, ನೆಕ್ಸ್ಟ್ ಈ ವೈಟ್ ವೈರ್ ಇದೆಯಲ್ಲ, ಸಾಲಿಡ್ ಬಂದಂಥ ವೈಟ್ ವೈರ್ ಏನು ಮಾಡ್ತೀವಿ ಅಂದರೆ, ನೀವು ಇದರಲ್ಲಿ ಬ್ಲ್ಯಾಕ್ ವೈರ್ ಬರ್ತಾ ಇದೆಯಲ್ಲ, ಯಾವುದು ಹೇಳಿ, ಮೋಟ್ರ್ ಬ್ಲ್ಯಾಕ್ ವೈರ್, ಮೋಟ್ರು ವಿತ್ ಇದು SMP ವೈರ್, 3 ವೈರ್ಗಳನ್ನು ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಇದರಲ್ಲಿ ಬರುವಂತಹ 3 ವೈರ್ಗಳು ಫಿಕ್ಸ್ ಆಗೋದು, 1 2 3 ಜಾಯಿಂಟ್ಗಳು ಫಿಕ್ಸ್ ಆಗೋದು. ಈಗ ಉಳಿದಿರುವುದು ನಿಮಗೆ ಯಾವುದಂದರೆ ಇದು ಅಷ್ಟೇ, ಯಾವುದು ಹೇಳಿ, ಈ LED. ಇದು ಇಂಪಾರ್ಟೆಂಟ್ 2 ಲೈನ್, ಈ 2 ಲೈನ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಲೈನ್ಸ್ಗಳು, ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು. LEDಯ 2 ಲೈನ್ಗಳಿದೆಯಲ್ಲ, ರೆಡ್ ಮತ್ತು ಬ್ಲ್ಯಾಕ್, ಇದು ಏನಾದರೂ ನೀವು ಆ ಕಡೆ ಈ ಕಡೆ ಕೊಟ್ಟ ಅಂದರೆ LED ಯಾವುದಾದ್ರೂ ಒಂದು ಸುಟ್ಟೋಗುತ್ತೆ, ಗ್ಯಾರಂಟಿ ಸುಟ್ಟೋಗುತ್ತೆ, ಅಥವಾ ವರ್ಕ್ ಆಗೋದು. ಒಂದು ಸಲಕ್ಕೆ ಸುಟ್ಟೋಗಲ್ಲ, 2-3 ಸಲ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿದಾಗ ಸುಟ್ಟೋಗುತ್ತೆ. ಅದಕ್ಕೆ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗಿರೋದು ಇದನ್ನು, LEDನ ಕನೆಕ್ಟ್ ಮಾಡುವಂಥದ್ದು. ಈಗ ಕೊನೆಯದಾಗಿ ಬಂದುಬಿಟ್ಟು 2 ಉಳಿದಿದೆ ನಿಮ್ಮ ವೈರ್. ಓಕೆ,
ಸೊ ಇದು LED, ಇದು ಕೊನೆಯ ವೈರ್ಗಳು ಎರಡು. ಸೊ ಇದನ್ನು ನೀವು ಕನೆಕ್ಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನಾನು ಈಗ ಅವಾಗ ಹೇಳಿದ್ನಲ್ಲ, ಇದೇ ನೆಗೆಟಿವ್ ಪಾಸಿಟಿವ್, ಪಾಸಿಟಿವ್ ನೆಗೆಟಿವ್ ಆಗುವಂಥದ್ದು. ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಸೊ ರೆಡ್ ವೈರ್ ಬಂದುಬಿಟ್ಟು ಎಲ್ಲೋಗುತ್ತೆ ಅಂದರೆ, ಈ ಮೋಟ್ರಿಂದ ಬಂದಿದೆ ಅಂದರೆ ಬೂಸ್ಟ್ರಿಂದ ವೈರ್ ಬಂದಿದೆ. ವೈರ್ ನೋಡಿ, ಒಂದು ಬೂಸ್ಟರಿಂದ ಮತ್ತು SMP ಇಂದ. ಸೊ SMP ಬಂದಿರೋದು ಬ್ಲ್ಯಾಕ್ ವೈರ್. ಓಕೆ, ಸೊ ಬೂಸ್ಟರ್ ಬಂದ ಬ್ಲ್ಯಾಕ್ ವೈರ್ ಅಂದರೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಇದ್ರದ್ದು. ಬೂಸ್ಟರಿಂದ ಬಂದು ರೆಡ್ ಆ್ಯಂಡ್ ಬ್ಲ್ಯಾಕ್ ಇರುತ್ತೆ. ವೈಟ್ ವೈರ್ ಬಂದುಬಿಟ್ಟು SV ಬಂದಿರುತ್ತೆ, ಅಂದರೆ ಸಾಲಿನಾಯ್ಡ್ ವಾಲ್ವಿಂದ. ಸೊ ಇವಾಗ ನೀವು ಈ ರೆಡ್ ವೈರ್ನ ತಗೊಂಡು ಬ್ಲ್ಯಾಕ್ ವೈರಿಗೆ ಕನೆಕ್ಟ್ ಮಾಡಬೇಕು. ಸೊ ಇದೇ ನೆಗೆಟಿವ್ ಪಾಸಿಟಿವ್ ಆಗುವಂಥದ್ದು, ಬೇರೆ ಯಾವುದೂ ಇಲ್ಲ, ಸಿಂಪಲ್ ಆಗಿದೆ. ಕನ್ಫ್ಯೂಸ್ ಹೋಗೋಬೇಡಿ ದಯವಿಟ್ಟು. ನೆಕ್ಸ್ಟ್ ಒಂದು ಬ್ಲ್ಯಾಕ್ ಉಳಿದಿದೆ ಅಲ್ವಾ ಈ ವೈರಿಗೆ, ಅಂದರೆ LED ಬ್ಲ್ಯಾಕ್ ವೈರ್. ಸೊ ಈ LED ಬ್ಲ್ಯಾಕ್ ವೈರ್ ಏನು ಮಾಡ್ತೀರಾ ಅಂದರೆ ರೆಡ್ಡಿಗೆ ಕನೆಕ್ಟ್ ಮಾಡಬೇಕು. ಅಂದರೆ ಯಾವ ರೆಡ್? ಈ ರೆಡ್ಡಿಗೆ ಕನೆಕ್ಟ್ ಮಾಡಬೇಕು. ಓಕೆ, ಸೊ ಅದು ಯಾವ ರೆಡ್ ಅಂತ ಹೇಳ್ತೀನಿ ಕರೆಕ್ಟಾಗಿ. ಇದೊಂದು ಮೋಟ್ರಿಂದ ರೆಡ್ ವೈರ್ ಬಂದಿದೆಯಲ್ವ, ಅದಕ್ಕೆ ಮತ್ತು ಈ ಸಾಲಿನಾಯ್ಡಲ್ಲಿ ಬಂದಿರುವಂಥ ರೆಡ್ ವೈರ್ಗೆ ಕನೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಎಷ್ಟಾಯಿತು? ಒಟ್ಟಿಗೆ 4 ವೈರ್ ಆಯಿತು. ಆಯಿತಾ? ಇದನ್ನು ನೀಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಈ 4 ವೈರ್ಗಳು ಎಲ್ಲಿಂದ ಬಂದಿವೆ ಅಂದರೆ, ಒಂದು ನಿಮ್ಗೆ ಹೇಳಿದ್ನಲ್ಲ ಅವಾಗೆ. ಸೊ ಈ ವೈರ್ ಬಂದುಬಿಟ್ಟು ನಿಮಗೆ ಈ ಇದೆಯಲ್ಲ, ಅದು ವಾಟರ್ ರೆಸಿಸ್ಟೆನ್ಸ್ ಮಾಡುತ್ತಲ್ಲ, ಅದರಲ್ಲಿ NCಗೆ ಕನೆಕ್ಟ್ ಆಗುತ್ತೆ. ಓಕೆ, ನಾನು ನಿಮಗೆ ಫೋಟೋದು ಹಾಕಿರ್ತೀನಿ ಕ್ಲಿಯರಾಗಿ ಕಾಣದಿದ್ರೆ. ಓಕೆ, ಇದೆಲ್ಲ ಕನೆಕ್ಟ್ ಆದಮೇಲೆ ನೀವೇನು ಮಾಡಿ, SMPSನ ಕನೆಕ್ಟ್ ತಗೊಳ್ಳಿ. ಪವರ್ ಕನೆಕ್ಷನ್ನ ನಿಧಾನಕ್ಕೆ ಮಾಡ್ಕೊಳ್ಳಿ. ಸ್ವಲ್ಪ ನೋಡ್ಕೊಳ್ಳಿ, ಅದು ಕನೆಕ್ಟ್ ಆಗುತ್ತೆ. ಈಗ ನೋಡಿ ಕನೆಕ್ಟ್ ಆಯಿತು, ಅಂದರೆ ಈಗ ಮೋಟ್ರು ಆಫ್ ಆಯಿತು. ಈಗ ಏನೋ ಐಡೆಂಟಿಫಿಕೇಷನ್ ಮಾಡುತ್ತೆ ಅಂದರೆ, ಇದು ವಾಟ್ರ್ ಫಿಲ್ ಆಗಿದೆ ಅಂತ ಐಡೆಂಟಿಫಿಕೇಷನ್ ಮಾಡುತ್ತೆ. ಓಕೆ, ಈಗ ವಾಟ್ರ್ ಓಪನ್ ಆದ ತಕ್ಷಣ ಏನಾಗುತ್ತೆ, ನಿಮಗೆ ಇದರಲ್ಲಿ ಲೈಟ್ ಬರುತ್ತೆ. ಓಕೆ, ಈಗ ಮೋಟ್ರ್ ಆನ್ ಆಗಿದೆ. ಮೋಟ್ರ್ ಆನ್ ಆಗಿಬಿಟ್ಟು ಪವರ್ ಸಪ್ಲೈ ಆಗಿದೆ. ಈಗ ಇದು ಮೋಟ್ರ್ ಆಫ್ ಆದ ತಕ್ಷಣ ನಿಮಗೆ ವಾಟ್ರ್ ಫಿಲ್ ಆಗಿದೆ ಅಂತ ತೋರಿಸಾದ್ಮೇಲೆ ಏನಂದರೆ ಗ್ರೀನ್ ಲೈಟಿಗೆ ಬರುತ್ತೆ. ಇದೇ LED ಇಂಪಾರ್ಟೆಂಟ್ ಕನೆಕ್ಟ್. ನೀವು LED ರಾಂಗ್ ಆಗಿ ಕೊಟ್ಟರೆ ಇದು ವರ್ಕ್ ಆಗಲ್ಲ. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಮೋರವ್ರ ವೀಡಿಯೋಸ್ ಅವ್ರು ಏನು ಮಾಡ್ತಾಯಿದ್ದಾರೆ, ನೆಗೆಟಿವ್ ಪಾಸಿಟಿವ್ ಕೊಟ್ಟು, ಪಾಸಿಟಿವ್ ನೆಗೆಟಿವ್ ಕೊಟ್ಟು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ಪದೇ ನಿಮಗೆ ಯಾಕಂದರೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೆಲವೊಂದು ವೀಡಿಯೋ ನೋಡಿದ್ದೀನಿ. ಈ ವಿಡಿಯೋದಲ್ಲಿ ಕೆಲವೊಂದು ವೀಡಿಯೋದಲ್ಲಿ ರಾಂಗ್ ಆಗಿ ನಿಮಗೆ ಗೈಡ್ ಮಾಡಿದ್ದಾರೆ. ಸೊ ಅದು ಯಾಕಂತ ನಮಗೂ ಗೊತ್ತಿಲ್ಲ. ಸೊ ಆದರೆ ಈ ಗೈಡ್ನೆಸ್ ಕರೆಕ್ಟಾಗಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಕೆಲವೊಂದು ವೀಡಿಯೋದಲ್ಲಿ ರೈಟ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ವೀಡಿಯೋ ಮಾತ್ರ ಹೇಳ್ತಾ ಇದ್ದೀನಿ. ಸೊ ರೈಟ್ ಮಾಡಿದವರು ಖಂಡಿತವಾಗ್ಲೂ ಅವರಿಗೆ ನಮ್ಮ ಅಪ್ರಿಷಿಯೇಷನ್ ಇದೆ. ಓಕೆ, ಸೊ ಎನಿವೆ, ನಿಮಗೇನಾದರೂ ಇದರ ಬಗ್ಗೆ ಮಾಹಿತಿ ಬೇಕಿದ್ದರೆ ನಮ್ಮನ್ನು ಸಂಪರ್ಕಿಸಬಹುದು. ನಿಮಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ನೀಡುತ್ತೇವೆ. ಇಂತಹ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಕೂಡ ಹಂಚಿಕೊಳ್ಳಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ.